ಕೆಲಸ ಮಾಡ್ತಿದ್ರು. ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದರು. ಇವಾಗ ಸಿರ್ಸಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ನಮಗೆ ಅಂದರೆ ನಮ್ಮ ಜನಾಂಗಕ್ಕೂ ಕೂಡ ಮತ್ತು ನಮ್ಮ ಊರಿಗೂ ಮತ್ತು ಇವ್ರಿಗೆ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ ಇಲ್ದಂಗೆ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಇವ್ರ ಸಹಕಾರ ನಮ್ಗೆ ಹಿಂಗೆ ಇರಲಿ, ಯಾವುದೇ ಊರಿಗೆ ಹೋಗಿದ್ರು ಕೂಡ ನಮ್ಮ ಜೊತೆಲೇ ಇದ್ದಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಅವರು ನಮಗೆ ಸಹಕಾರ ಹೇಗೆ ಕೊಟ್ಟಿದ್ದಾರೋ ಅವ್ರಿಗೂ ನಾವು ಸಹಕಾರ ಇದೇ ರೀತಿ ಕೊಡ್ತೀವಿ ಅಂತ ಹೇಳ್ತೀವಿ. ಅಷ್ಟು ಹೇಳೋಕ್ಕೆ ಇಷ್ಟಪಟ್ಟು ಹೇಳ್ತೀನಿ. ನಾವು ಮೇಲೆ ಇವ್ರ ಜೀವನ ಇನ್ನೂ ಚೆನ್ನಾಗಿರಲಿ ಮತ್ತು ಇವ್ರ ಶ್ರೇಯಸ್ಸಾಗಿರಲಿ, ಇನ್ನೂ ಉನ್ನತ ಸ್ಥಾನದಲ್ಲಿ ಬರಲಿ. ಇವರು ನಮ್ಮ ಊರಿನವರೇ ಇನ್ನೊಂದು ಕಡೆ ಹೋಗ್ತಿದ್ದಾರೆ ಅನ್ನೋ ಭಾವನೆ ನಮ್ಮನ್ನು ಅನಿಸ್ತಿದೆ. ಮೇಲ್ವಿಚಾರಕರಾದ ಭಾಸ್ಕರ್ ಅವರು 4 ವರ್ಷದಿಂದ ಈ ತಾಲೂಕಿನಲ್ಲಿ ಒಳ್ಳೆಯ ಕಾರ್ಯಕ್ರಮನ ಧರ್ಮಸ್ಥಳ ನಡೆಸ್ಕೊಟ್ಟಿದ್ರು. ಸತ್ಯನಾರಾಯಣ ಪೂಜೆ ಇರ್ಬೋದು, ಧರ್ಮಸ್ಥಳದಲ್ಲಿ ಡ್ರಿಂಕ್ಸ್ ಕುಡಿಯೋದನ್ನ ಗೋಡೆಕೆರೆಯಲ್ಲಿ ಭಾಳ ಸಮಾವೇಶ ಮಾಡಿ ಅಲ್ಲೂ ಸಹ ನಮ್ಮ ಪ್ರೇಮನನ್ನು ಸಹ ಸೇರಿ ಅದೊಂದು ಸಮಾವೇಶ ಮಾಡೋದು. 4 ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ನಮ್ಮನ್ನು ಎಲ್ಲೇ ಇರಲಿ ಕರೆದು ಆಹ್ವಾನ ಪತ್ರಿಕೆನ ಕೊಡ್ತಿದ್ರು. ಎಲ್ಲೇ ಇರಲಿ ನಮ್ಮ ಕನ್ನಡ ಸಂಘ ಬಂದಾಗ ಭಾಳ ಖುಷಿಯಾಗೋದು. ಆ ಕಾರ್ಯಕ್ರಮ ನೋಡಿದಾಗ ನಾವು ಧರ್ಮಸ್ಥಳ ಆಫೀಸಿಗೆ ಬಂದಾಗ ಅವ್ರ ಕಾರ್ಯಕ್ರಮ ನೋಡಿದಾಗ ಖುಷಿಯಾಗೋದು. ಪ್ರೇಮಾನಂದ್ ಮತ್ತು ಭಾಸ್ಕರ್ ಇಬ್ಬರು ಅಣ್ಣ ತಮ್ಮ ಇದ್ದಂಗೆ, ಯಾವುದೇ ಒಂದು ಇದಿರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಬಾಳ್ಕೊಂಡು ಹೋಗ್ತಾ ಇದ್ರು. ಅದೇ ಇತ್ತು. ಇವತ್ತು ಬೇರೆ ಕಡೆ ವರ್ಗಾವಣೆ ಆಗೈತೆ, ಅಲ್ಲೂ ಸಹ ಅದೇ ಪ್ರೀತಿ ವಿಶ್ವಾಸದಿಂದ ಇರಲಿ, ನಮ್ಮನ್ನಾಗಲೇ ಜ್ಞಾಪಕತೆ ಇರಲಿ ಅಂತ ಹೇಳ್ತಾ ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತೇನೆ ಮಾತನ್ನ. ಶೀತ ಆದರಣೀಯ ಶ್ರೀ ಕ್ಷೇತ್ರ ಈ ಒಂದು ಚಿನ್ನಯ್ಯನ ತಾಲೂಕು ಕಚೇರಿಗಳಲ್ಲಿ ಸುಮಾರು 4 ವರ್ಷಗಳಿಂದ ಸೇವೆ ಸಲ್ಲಿಸಿದ ಭಾಸ್ಕರ್ ಸರ್ ಅವರು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಧರ್ಮಸ್ಥಳದ ಒಂದು ಸಭೆ ಸಮಾರಂಭಗಳಾಗಲಿ ಮತ್ತು ಪ್ರೇಮಾನಂದ್ ಮತ್ತು ಭಾಸ್ಕರ್ ಸರ್ ಇಬ್ಬರ ಜೊತೆಗೂಡಿ ಆ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ತಾಯಿದ್ರು. ನಮ್ಮ ದೇವಾಂಗ ಜನಾಂಗ ಇರ್ಬೋದು, ನಗರದ ಯಾವುದೇ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅವಕ್ಕೆ ಧರ್ಮಸ್ಥಳದ ಯಾವುದೇ ಒಂದು ಧನ ಸಹಾಯ ಇರ್ಬೋದು, ಧಾನ್ಯ ಸಹಾಯ ಇರ್ಬೋದು, ಯಾವುದೇ ರೀತಿಯ ಕೋಪ್ರೇಷನ್ ಇರ್ಬೋದು, ಪಾಪ ಮುಂದೆ ನಿಂತ್ಕೊಂಡು ಪ್ರೇಮಾನಂದ್ ಸರ್, ಭಾಸ್ಕರ್ ಸರ್ ಅದನ್ನು ನಡೆಸ್ಕೊಡ್ತಾಯಿದ್ರು. ಹಾಗೆ ನಮ್ಮ ದೇವಾಂಗ ಜನಾಂಗಕ್ಕೂ ಸಹ ನಮ್ಮ ದೇವಾಲಯಕ್ಕೆ ಒಂದು 30,000 ರೂಪಾಯಿ ಹಣವನ್ನು ಧರ್ಮಸ್ಥಳ ಕ್ಷೇತ್ರದಿಂದ ಕೊಡಿಸಿದ್ದಾರೆ. ಒಂದು ಕಚೇರಿಯಲ್ಲಿ ನನ್ನನ್ನು ಕರೆಸಿಬಿಟ್ಟು ಒಂದು ಗೌರವವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಕನ್ನಡ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರು ಹಾಗೂ ಮನ್ಸಿಂಗ್ ಸರ್ ಅವರು ಹಾಗೂ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀಪಣ್ಣ ಮೇಡಮ್ ಹಾಗೂ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿ ಪ್ರೇಮಾನಂದ್ ಸರ್ ಹಾಗೂ ವಿಶ್ವವಾಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ಧನಂಜಯ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತಿಸಿಕೊಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಭಿವೃದ್ಧಿ ಯೋಜನೆಯಲ್ಲಿ ಕಳೆದ 15 ವರ್ಷಗಳಿಂದ ಕರ್ತವ್ಯವನ್ನು ಸಲ್ಲಿಸ್ತಾ ಬಂದಿದ್ದೇನೆ. ಜೊತೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ 2021ರಿಂದ 25 4 ವರ್ಷಗಳ ಕಾಲ ಒಳ್ಳೆಯ ಕೆಲಸ ಮತ್ತು ಸೇವೆಯನ್ನು ಮಾಡಲಿಕ್ಕೆ ಕನ್ನಡ ಸಂಘ ಇರ್ಬೋದು, ಅದು ಪುರಸಭೆಯ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಲಕ್ಷ್ಮೀ ಮೇಡಮ್ ಅವರು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಮಾಧ್ಯಮದಲ್ಲಿ ಧನಂಜಯ ಸರ್ ಅವರು ಒಂದು ಮನೆಯ ಅಣ್ಣನಾಗಿ ಇಲ್ಲಿ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ನಮ್ಮೆಲ್ಲರೂ ಕೂಡ ಸಹಕಾರ ನೀಡಿರ್ತಕ್ಕಂಥ. ಹಾಗೆ ಪ್ರೇಮಾನಂದ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಕಳೆದ 4 ವರ್ಷ ಕೆಲಸ ಮಾಡಲಿಕ್ಕೆ ಯಾವುದೇ ಸಮಸ್ಯೆಗಳು ಬರಲಿಲ್ಲ. ಯಾಕಂತ ಹೇಳಿದರೆ ಇಂಥ ಸಮಸ್ಯೆ ಬಂದರೂ ಕೂಡ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟು ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಅಂತೇಳಿ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೆ. ಮುಂದೆ ಕೂಡ ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಎಲ್ಲರ ಸಹಕಾರ, ಗಣ್ಯರ ಮಾರ್ಗದರ್ಶನ ಸದಾ ಇರುತ್ತೆ ಅಂತೇಳಿ ಭಾವಿಸ್ಕೊಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮಾತು